ಪಾಕಿಸ್ತಾನಿಗಳು ಇವತ್ತು ಭಾರತ ಬಿಟ್ಟು ತೊಲಗೋದಕ್ಕೆ ಡೆಡ್ಲೈನ್ ಅನ್ನ ಏನ್ ಕೊಡ್ಲಾಗಿತ್ತೋ ಅದು ಮುಗ್ದಿರುವಂತದ್ದು ನಿನ್ನೆಗೆ 12 ಗಂಟೆ ರಾತ್ರಿಗೆ. ಇವತ್ತು ಏನೆಲ್ಲ ಡೆವಲಪ್ಮೆಂಟ್ಸ್ ಆಗತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿರುವಂತದ್ದು. ಪಾಕ್ ಪ್ರಜೆಗಳಿಗೆ ಭಾರತ ಕೊಟ್ಟ ಡೆಡ್ಲೈನ್ ಮುಗೀತು. ಪಾಕ್ ಪ್ರಜೆಗಳಿಗೆ ಭಾರತ ಕೊಟ್ಟಂತಹ ಡೆಡ್ಲೈನ್ ಮುಗಿದಿದೆ. ಭಾರತ ಬಿಟ್ಟು ತೊಲಗಿದ್ರ ಪಾಕ್ ಪ್ರಜೆಗಳು ಪಾಕಿಸ್ತಾನ ಅತಿಕ್ರಮಗಳ ಹಟಾವೋ ದೇಶ ಬಚಾವೋ, ದೇಶ ಬಿಡುವಂತೆ ವಾರ್ನಿಂಗ್ ಮಾಡಿದಂತಹ ಅಮಿತ್ ಶಾ ರಾಜ್ಯ ಸರ್ಕಾರಗಳಿಗೂ ಸೂಚನೆಯನ್ನ ಕೊಟ್ಟಿದ್ರು. ಕೇಂದ್ರ ಸರ್ಕಾರದ ಸಚಿವರು ಕರ್ನಾಟಕದಲ್ಲಿ ಅಕ್ರಮ ಪಾಕ್ ಪ್ರಜೆಗಳಿಗೆ ಗೇಟ್ ಪಾಸ್ ಈಗಾಗಲೇ 98 ಮಂದಿಯನ್ನ ಕಳುಹಿಸಿರುವಂತಹ ಸರ್ಕಾರ, ರಾಜ್ಯದಲ್ಲಿ ಇನ್ನೂ ಇದ್ದಾರೆ ಪಾಕಿಸ್ತಾನ ನಿವಾಸಿಗಳು, ರಾಜ್ಯವನ್ನ ಬಿಟ್ಟು ತೊಲಗಿ ಅಂತ ಹೇಳಿ ಈಗಾಗಲೇ ಅಮಿತ್ ಶಾ ಅವರು ಡೆಡ್ಲೈನ್ ಅನ್ನ ಕೊಟ್ಟಿದ್ರು. ಡೆಡ್ಲೈನ್ ನಿನ್ನೆ ಮಧ್ಯರಾತ್ರಿ 12 ಗಂಟೆಗೆ ಮುಗಿದಿದೆ. ಆದ್ರೆ ಇನ್ನೂ ಕೂಡ ಸಾಕಷ್ಟು ಜನ ಪಾಕಿಸ್ತಾನಿಗಳು ನಮ್ಮ ಭಾರತ ಬಿಟ್ಟು ತೊಲಗಿಲ್ಲ. ಸಾಕಷ್ಟು ರೀಸನ್ಸ್ ಗಳನ್ನ ಕೊಡ್ತಾ ಇದ್ದಾರೆ. ನಾನು ಪಾಕಿಸ್ತಾನದ ಮಗಳು ಅಂತ ಹೇಳ್ತಾ ಇದ್ದಾರೆ, ಇಲ್ಲಿ ಭಾರತದ ಸೊಸೆಯಾಗಿದ್ದೀನಿ, ಹೇಗೆ ಹೋಗ್ಲಿ ಗಂಡ ಮಕ್ಕಳನ್ನ ಬಿಟ್ಟಿ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನೊಂದಷ್ಟು ಜನ ನಾವು ಇಲ್ಲಿ ವಿದ್ಯೆ ಕಲಿಯೋದಕ್ಕೆ ಅಂತ ಹೇಳಿ ಬಂದಿದ್ದೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ ಅಖಿಲೇಶ್. ಸೊ ಹಾಗಾಗಿ ನಾವು ಹೇಗೆ ನಮ್ಮ ವಿದ್ಯಾಭ್ಯಾಸವನ್ನ ಬಿಟ್ಟು ಹೋಗೋದು, ಎಜುಕೇಶನ್ ಬಹಳ ಇಂಪಾರ್ಟೆಂಟ್ ಅಲ್ವಾ, ಭಾರತ ಸರ್ಕಾರ ಅದಕ್ಕೆ ಅಂತ ಹೇಳಿ ಸಾಕಷ್ಟು ಒತ್ತನ್ನ ಕೊಡುತ್ತೆ, ಮಹತ್ವವನ್ನ ಕೊಡುತ್ತೆ. ಸೊ ಹಾಗಾಗಿ ನಮ್ಗೆ ಅವಕಾಶವನ್ನ ಮಾಡ್ಕೊಡಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಇನ್ನೊಂದಷ್ಟು ಜನರು ತಮ್ಮ ಉದ್ದಟತನವನ್ನ ಕೂಡ ತೋರಿಸ್ತಾ ಇದ್ದಾರೆ. ನಾವು ಹೋಗಲ್ಲ, ನಾವ್ ಇಲ್ಲೇ ಇರ್ತೀವಿ, ನಾವು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರಿತೀವಿ, ಮನವಿ ಮಾಡ್ತೀವಿ ಅನ್ನೋದ ವಿಡಿಯೋ ಕೂಡ ಒಂದಿಷ್ಟು ಜನ ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ವೈದ್ಯಕೀಯ ಚಿಕಿತ್ಸೆಗೂ ಕೂಡ ಕೆಲವೊಂದಿಷ್ಟು ಜನ ಪಾಕಿಸ್ತಾನದಿಂದ ಬಂದು ಭಾರತದಲ್ಲಿ ಇದ್ದವರಿದ್ದಾರೆ. ಸೊ ಹಾಗಾಗಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇರೋರು ಸಡನ್ ಆಗಿ ಹೇಗ್ ಹೋಗೋದಕ್ ಸಾಧ್ಯ ಅಂತ ಕೂಡ ಹೇಳ್ತಾ ಇದ್ದಾರೆ. ಬಟ್ ಆದ್ರೆ ಯಾವುದೇ ಒಂದು ವೀಸಾಗಳನ್ನು ಕೂಡ ಇಲ್ಲಿ ಮಾನ್ಯತೆಗೆ ತೆಗೆದುಕೊಳ್ತಾ ಇಲ್ಲ. ಪ್ರತಿಯೊಂದು ವೀಸಾವನ್ನ ಕೂಡ ಈಗಾಗಲೇ ರದ್ದು ಕೂಡ ಮಾಡಲಾಗಿರುವಂತದ್ದು. ಸೊ ಹಾಗಾಗಿ ಭಾರತ ಬಿಟ್ಟು ತೊಲಗಿ ಅಂತ ಹೇಳಿ ಅಮಿತ್ ಶಾ ಅವರು ಕೂಡ ಸೂಚನೆಯನ್ನ ಕೊಟ್ಟಿದ್ರು.